ನಮಸ್ತೆ ಸರ್, ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಹಳ ಸಂತೋಷ. ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ಸ್ ಅನ್ನೋ ಈವೆಂಟ್ ನ ಆರ್ಗನೈಸ್ ಮಾಡಿದೆ. ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಆಯುಷ್ ಟಿವಿಗೆ ನಮ್ಮ ಕಣ್ಣಿನ ಆಸ್ಪತ್ರೆ ಶೇಖರ್ ಐ ಹಾಸ್ಪಿಟಲ್ಗೆ ಈ ಅವಾರ್ಡ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಂಚೇಂದ್ರಿಯಗಳಲ್ಲಿ. ಇದರಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕಳೆದ 25 ವರ್ಷಗಳ ಸೇವೆಯನ್ನು ಗುರುತಿಸಿ ಅವಾರ್ಡ್ ಸಿಕ್ಕಿರೋದು ನಮ್ಮೆಲ್ಲರ ಟೀಮ್ನ ಒಂದು ಸಹಕಾರದಿಂದ. ಹಾಗಾಗಿ ಇದನ್ನು ರೆಕಗ್ನೈಸ್ ಮಾಡಿದ್ದಕ್ಕೆ ಆಯುಷ್ ಟಿವಿಗೆ ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಕೂಡ ಕಣ್ಣಿನ ಸಮಸ್ಯೆ ಜಾಸ್ತಿಯಾಗಿ ಕಾಣ್ತಾ ಇದೆ. ಇದಕ್ಕೆ ಕಾರಣ ಮತ್ತೆ ಪರಿಹಾರನ ತಿಳಿಸೋದಾದ್ರೆ ಏನ್ ಹೇಳ್ತೀರಾ? ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಿ. ಎಲ್ಲರೂ ತಿಳ್ಕೊಬೇಕಾಗಿರೋದು, ನಮ್ಮ ಪಂಚೇಂದ್ರಿಯಗಳಲ್ಲಿ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವು ಕಣ್ಣಿನ ತೊಂದರೆಗಳು ತೋರಿಸ್ಕೊಳ್ಳೋ ಥರ ಕಾಣುತ್ತೆ, ಕೆಲವು ಏನೂ ಗೊತ್ತಿಲ್ಲದೇನೆ ಸೈಲೆಂಟ್ ಆಗಿ ಕಣ್ಣು ಒಳಗಡೆನೆ ತೊಂದರೆ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಕಣ್ಣಿನ ಪರೀಕ್ಷೆಯನ್ನು ಕಾಲಕ್ಕೆ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಹೆಚ್ಚು ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ, ಅದು ಎಲ್ಲ ವಯಸ್ಸಿನವ್ರು, ಚಿಕ್ಕ ಮಗುವಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಸ್ಕ್ರೀನ್ ಟೈಮ್ ಹೆಚ್ಚಾಗಿದೆ. ಇವೆಲ್ಲ ಕಾರಣಗಳಿಂದ ಕಣ್ಣಿನ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರು ಸಮಯಕ್ಕೆ ಒಂದು ಕಣ್ಣಿನ ಪರೀಕ್ಷೆಯನ್ನು ಮಾಡ್ಕೋಬೇಕು. ಕಣ್ಣು ತೊಂದರೆ ಇದ್ದೇ ಅಂದಾಗ ಕಣ್ಣಿನ ಡಾಕ್ಟರ್ ಹತ್ರ ಹೋಗೋದಲ್ಲ, ತಾನು ಚೆನ್ನಾಗಿದ್ದೀನಿ ಅಂದಾಗ್ಲೂ ಸಹ ಒಂದು ಪ್ರಿವೆಂಟಿವ್ ಐ ಕೇರ್ ಅನ್ನೋದೇನಿದೆ ಅದು ಮಾಡಿಸ್ಕೊಳ್ಳೋದ್ರಿಂದ ಕಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ಬೋದು. ತಮ್ಮ ಅಮೂಲ್ಯವಾದ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ನಮಸ್ಕಾರ.